ಯಾರನ್ನು ಈ ಸಮಾಜ ಒಂದು ದಿನ ಊರಾಚೆ ತಳ್ಳಿತ್ತೋ, ಯಾರಿಗೆ ಇವತ್ತಿಗೂ ಶಾಶ್ವತವಾದ ಸೂರಿಲ್ಲವೋ, ಕುಡಿಯಲು ಶುದ್ಧ ನೀರಿಲ್ಲವೋ, ವಿದ್ಯುತ್ ಇಲ್ಲದ ಕತ್ತಲ ಗುಡಿಸಲುಗಳಲ್ಲಿ ಕಾಡು ಮೇಡುಗಳಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೋ ಅಂತಹ ಅಲೆಮಾರಿ ಮತ್ತು ಆದಿವಾಸಿ ಸಮುದಾಯದ ಮಕ್ಕಳು ಇಂದು ಹೊಸ ಇತಿಹಾಸ ಬರೆದಿದ್ದಾರೆ. ಅಲೆಮಾರಿಗಳು ಅಲೆದಾಡಿಕೊಂಡೇ ಇರಬೇಕು, ಇವರ ಬದುಕು ಇಷ್ಟೇ ಎಂದು ಮೂದಲಿಸಿದವರಿಗೆ ಶಿಕ್ಷಣದ ಮೂಲಕವೇ ಉತ್ತರ ನೀಡಿದ್ದಾರೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 85% 96% ಅಂಕಗಳನ್ನು ಗಳಿಸಿ ಈ ಮಕ್ಕಳು ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಂಗಳೂರು ನಗರದ ಗಾಂಧಿ ಭವನದಲ್ಲಿ ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾ ಮತ್ತು ಆದಿವಾಸಿ ಅಲೆಮಾರಿ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಈ ಸಾಧಕ ಮಕ್ಕಳನ್ನು ಗೌರವಿಸಲಾಯಿತು. ವೇದಿಕೆಯ ಮೇಲೆ ಪ್ರಶಸ್ತಿ ಸ್ವೀಕರಿಸುತ್ತಿದ್ದ ಆ ಮಕ್ಕಳ ಮುಖದಲ್ಲಿ ಸಂಭ್ರಮ, ಅವರ ಕಣ್ಣಲ್ಲಿದ್ದ ಆತ್ಮವಿಶ್ವಾಸ ಅದನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವೇ ಇಲ್ಲ. ಏಕೆಂದರೆ ಇವರು ಕೇವಲ ಪರೀಕ್ಷೆಯಲ್ಲಿ ಪಾಸ್ ಆಗಿಲ್ಲ, ಬದುಕಿನ ಹೋರಾಟದಲ್ಲೂ ಗೆದ್ದಿದ್ದಾರೆ, ಬಡತನದ ವಿರುದ್ಧ ಗೆದ್ದಿದ್ದಾರೆ, ಅವಮಾನಗಳ ವಿರುದ್ಧ ಮತ್ತು ಸಮಾಜದ ಪೂರ್ವಗ್ರಹಗಳ ವಿರುದ್ಧ ಗೆದ್ದಿದ್ದಾರೆ. ಮೊನ್ನೆ ಪರಿಸ್ಥಿತಿ ಅಂದರೆ ನಾ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದಿಲ್ಲ, ನಾ ಲೈಫ್ ಒಳಗೆ ಇಲ್ಲಿ ಬಂದು ಈಗ ಸಮಾನ ಮಾಡ್ಕೊತೆ ಅಂತ. ಎಲ್ಲೋ ಗುಡಿಸೊಳಗಿದ್ದು ಬೆಳೆದಿದ್ವಿ, ಎಲ್ಲೋ ಭಿಕ್ಷೆ ಬಿಡು ಊಟ ಮಾಡಿದ್ವಿ, ಎಲ್ಲೇ ಇದ್ದು ಎಲ್ಲೋ ಬೆಳೆದ್ವಿ. ಆದರೂ ಈ ಸ್ಟೇಜ್ ಒಳಗೆ ಬಂದೀವಿ ಅಂದ್ರೆ ಈ ಅಲೆಮಾರಿ ಬುಡಕಟ್ಟು ಸಮಾಜದ ಅವರಿಂದ ಮತ್ತು ಅಲ್ಲಿರುವ ಗಣ್ಯಮಾನ್ಯರಿಂದ ನಾವು ಇಲ್ಲಿಗೆ ಬಂದೀವಿ ಅನ್ನೋದು ಹೇಳೋದಕ್ಕೆ ಇಷ್ಟಪಡ್ತೀವಿ. ಇನ್ಸ್ಪಿರೇಷನ್, ರಿಸಲ್ಟ್ ಕಮ್ಮಿ ಆಗಿದೆ ಅಂತ ಯಾರು ಕೂಗಬೇಡಿ. ರಿಸಲ್ಟ್ ಈಸ್ ಎ ಜಸ್ಟ್ ನಂಬರ್ ಮೇಲೆ ಲೈಫ್ ಯಾವುದು ಡಿಪೆಂಡ್ ಆಗಿರಲ್ಲ. ಈಗ ಇರುವ ಜನ್ಮಾನದಲ್ಲಿ ರಿಸಲ್ಟಲ್ಲಿ ಯಾವ ಜಾಬು ಸಿಗೋದಿಲ್ಲ. ಜಸ್ಟ್ ಯಾರೇ ಏನೇ ಆಗಲಿ ನಮಗೆ ಬೇಕು ನಾಲೆಜ್ ಇದ್ದರೆ ಮುಂದೆ ಯಾವುದೇ ಜಾಬ್ ಕ್ಲಿಯರ್ ಮಾಡಬೇಕಂದ್ರೂ ಫಸ್ಟ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕಂದ್ರೆ ನಾಲೆಜ್ ಇರಬೇಕು. ಸಂಡೇ ಎಲ್ಲ ಕೆಲಸ ಹೋಗಿ ಓದ್ತಾ ಇದ್ದೀರಿ, ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ ಕೆಲಸ ಮಾಡ್ತಾ ಇದ್ದೀರಿ? ಹಂಗೆ ಓದ್ಕೊಂಡು ನಮ್ಮ ಮನೆಯಲ್ಲೆಲ್ಲ ಮಾಡಿದ್ರು, ನಿಮಗೆ ಪ್ರೋತ್ಸಾಹ ಎಲ್ಲ ಒಳ್ಳೆಯದೇ ಇತ್ತು, ಒಂದು ಛಲ ಇತ್ತು ನಿಮ್ಮಲ್ಲಿ, ಅದು ಹೇಗೆ ಬಂತು ನಿಮಗೆ? ನಮ್ಮ ಅಣ್ಣವರೆಲ್ಲ ಇದು ಪ್ರೋತ್ಸಾಹ, ಫ್ಯಾಮಿಲಿ ಎಲ್ಲ ಓದು ಅಂತ. ಇದ್ರ ಸಂಬಂಧ ಬೆಂಗಳೂರಿಗೆ ಬಂದಿದ್ದು ಫಸ್ಟ್. ಈ ನಮ್ಮ ಜನಾಂಗದಾಗಿದ್ದ ಅಂದರೆ ಏನು ಇಷ್ಟು ಫೆಸಿಲಿಟಿ ಏನು ಇರಲಿಲ್ಲ, ಇದು ಫಸ್ಟ್ ನಮ್ಗೆ ಖುಷಿ ಆಯಿತು. ಹೇಗಿತ್ತು ಮನೆ ಪರಿಸ್ಥಿತಿ ಎಲ್ಲ, ಹೇಗೆ ಓದಿದ್ವಿ ಮನೆಯಲ್ಲಿ? ನಾವು ಮನೆ ಪರಿಸ್ಥಿತಿ ಇದೆ ಅಂತ ಹಾಸ್ಟೆಲ್ನಲ್ಲಿ ಇದ್ದೋದು. ಅಪ್ ಟು ಸೆಕೆಂಡ್ ಪೀಸ್ವರೆಗೂ ಹಾಸ್ಟೆಲಲ್ಲಿ ಇದ್ದೆ. ಗದಗಲ್ಲಿ ಮನೆಯಲ್ಲಿ ಪರಿಸ್ಥಿತಿ ನೋಡಿ, ಮಮ್ಮಿ ಅಪ್ಪಾಜಿ ಪರಿಸ್ಥಿತಿ ನೋಡಿ ನೆಕ್ಸ್ಟ್ ಇಂಜಿನಿಯರ್ ಏನಾಗಬೇಕು ಅಂತ ಇದೆ ಮುಂದೆ, ಆಸೆ ಏನಿದೆ ನಿಮಗೆ? ಇಂಜಿನಿಯರ್, ಸಾಫ್ಟ್ವೇರ್. ಈ ಮಕ್ಕಳಲ್ಲಿ ಕೆಲವರು ಶಾಲೆ ಮುಗಿಸಿ ಮನೆಗೆ ಹೋಗಿ ಭಿಕ್ಷೆ ಬೇಡಿದ್ದಾರೆ, ಇನ್ನು ಕೆಲವರು ರಜೆಯ ದಿನಗಳಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ದಾರೆ, ಕೆಲವರು ಹಾಸ್ಟೆಲ್ಗಳಲ್ಲಿ ಉಳಿದುಕೊಂಡು ಹಗಲು ರಾತ್ರಿ ಎನ್ನದೇ ಓದಿದ್ದಾರೆ. ಆದರೆ ಒಂದು ಕ್ಷಣವೂ ತಮ್ಮ ಕನಸುಗಳನ್ನು ಕೈಬಿಟ್ಟಿಲ್ಲ. ಇವತ್ತು ಆ ಪರಿಶ್ರಮವೇ ಅವರಿಗೆ ಗೌರವದ ವೇದಿಕೆ ತಂದುಕೊಟ್ಟಿದೆ. ರಾಯಚೂರು, ಹಾವೇರಿ, ವಿಜಯಪುರ, ಮೈಸೂರು ಹೀಗೆ ವಿವಿಧ ಜಿಲ್ಲೆಗಳಿಂದ ಬಂದಿದ್ದ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಚೆನ್ನದಾಸ, ಬುಡಗ ಜಂಗಮ, ಸಿಳ್ಳೆಕ್ಯಾತ, ಸಿಂಧೋಳಿ, ಬೋಸಂಗಿ, ಹೊಲೆದಾಸ, ದೊಂಬರು, ಕಾಡುಗೊಲ್ಲ, ಬುಡುಬುಡಿಕೆ, ಗೋಂದಳಿ, ಕೆಳವರ, ಜೇನುಕುರುಬ, ಹಕ್ಕಿಪಿಕ್ಕಿ, ಸುಡುಗಾಡು ಸಿದ್ಧ ಹೀಗೆ ಹಲವು ಅಲೆಮಾರಿ ಹಾಗೂ ಆದಿವಾಸಿ ಸಮುದಾಯಗಳ ಒಟ್ಟು 33 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ತುಂಬ ಖುಷಿ ಆಗ್ತಾ ಇದೆ. ಇನ್ನೂ ತೆಗಿಬೇಕಿತ್ತು ಅನಿಸ್ತಿತ್ತು, ಸದ್ಯಕ್ಕೆ ಇಷ್ಟು ತೆಗೆದಿದ್ದು ಇನ್ನು ಮುಂದಕ್ಕೆ ಜಾಸ್ತಿ ತೆಗಿತೀನಿ. ಮುಂದೆ ಏನು ಮಾಡಬೇಕು ಅಂತ ಇದ್ದೀರಾ? ಮುಂದೆ ಈಗ ಡಿಪ್ಲೊಮಾಗೆ ಸೇರಿದ್ದೀನಿ, ಡಿಪ್ಲೊಮಾ ಮುಗಿಸ್ಕೊಂಡು ಕಂಪ್ನಿಗಳಲ್ಲಿ ಜಾಯ್ನ್ ಆಗಬೇಕು. ಮನೆಯಲ್ಲಿ ಅಷ್ಟೊಂದು ಸೌಕರ್ಯ ಇರಲಿಲ್ಲ, ಹಾಸ್ಟ್ಲಿಗೆ ಸೇರಿಸಿದ್ರು. ಹಾಸ್ಟ್ಲಲ್ಲಿ ಮ್ಯಾಮ್ಗಳು ಒತ್ತಾಯ ಮಾಡಿ ನಾವು ಓದ್ತಾ ಇರಲಿಲ್ಲ, ಮ್ಯಾಮ್ಗಳು ಒತ್ತಾಯ ಮಾಡಿರೋದಕ್ಕೆ ನಾವು ಓದಿರೋದು ಇಷ್ಟೊಂದು ತೆಗೆದಿರೋದು. ನಾವೇ ಇನ್ನೂ ಓದಿದ್ರೆ ಇನ್ನೂ ತೆಗಿಬೋದಿತ್ತು, ಮ್ಯಾಮ್ ಒತ್ತಾಯದಿಂದ ಇಷ್ಟೊಂದು ಅಂದರೆ ಜಾಸ್ತಿ ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ, ಆದ್ರೂ ನಾನು ಹೋಗ್ತಾ ಇದ್ದೆ ಸ್ಕೂಲ್ಗೆ. ಹೋಗಿ ನಾನು ಪಾಸ್ ಆಗಬೇಕಂತ ಒಂದೇ ಆಟ ಹಿಡ್ದಿದ್ದೆ, ಆದರೆ ನಾನು ಪಾಸ್ ಆಗದೆ. ಖುಷಿ ಆಗ್ತಾಯಿತ್ತು ನನಗೆ ಜಾಸ್ತಿ ಪಾಸ್ ಆಗದೆ ಅಂತ. ಸೈನ್ಸಲ್ಲಿನೇ ಸೇರಿದ್ದೀನಿ. ನಮ್ಮ ಅಕ್ಕ ಎಲ್ಲನೂ ಪಾಸ್ ಆಗಿದ್ದಾರೆ. ದೊಡ್ಡಕ್ಕ ಸೆಕೆಂಡ್ ಇಯರ್ ಡಿಗ್ರಿ, ಚಿಕ್ಕಕ್ಕ ಸೆಕೆಂಡ್ PUC. ಆದರೆ ಅವ್ರು ಜಾಸ್ತಿ ಓದ್ತಾ ಇರಲ್ಲ, ಅದಕ್ಕೆ ನನಗೂ ಖುಷಿ ಆಗ್ತಾಯಿತ್ತು ನಾನು ಓದಬೇಕಂತ. ಅವ್ರ ಜೊತೆಗೇನು ನಾನು ಡಾಕ್ಟರ್ ಆಗಬೇಕಂತ ಇದ್ದೀನಿ. ತುಂಬ ಅಂದರೂ ನಾವು ನಮ್ಮ ಮೇಡಮ್ ಅವರು ನಮ್ಮ ಅಕ್ಕನ ಸ್ಥಾನದಲ್ಲಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಮತ್ತು
ಮನೆ ಕಷ್ಟ ನಾವು ತಿಳ್ಕೊಂಡು ಮುಂದೆ ನಾವು ಓದಬೇಕು, ಬದುಕನ್ನು ಕಟ್ಕೋಬೇಕಂತ ಮುಂದೆ ನಮ್ಮ ಮಕ್ಕಳಿಗೆ ಮಾದರಿ ಚೆನ್ನಾಗಿ ಮಾಡ್ತಾಯಿದ್ದೋ ಟೈಮ್ಗೆ. ಮನೆ ವಾತಾವರಣ ಎಲ್ಲ ಹೇಗಿತ್ತು ನಿಮ್ಮ ಮನೆಯಲ್ಲಿ? ಎಷ್ಟು ಕಷ್ಟ ಇತ್ತು? ಮನೇಲಿ ತುಂಬ ಕಷ್ಟ. ಅಪ್ಪ ಅಮ್ಮ ಕೂಲಿ ಮಾಡ್ತಾರೆ ಹೊರಗಡೆ ಹೋಗಿ, ನಾವು ಕಾಡು ಸೈಡಲ್ಲಿರೋದು, ತುಂಬ ಕಷ್ಟ ಇತ್ತು. ಹಾಸ್ಟೆಲ್ಲಿ ಹೋಗಿದ್ರಾ ಇಲ್ಲ ಮನೆಯಲ್ಲಿ? ಹಾಸ್ಟೆಲು ಮೈಸೂರು ಶ್ರೀರಾಮ್ಪುರದಲ್ಲಿ. ಓಕೆ, ಹಾಸ್ಟೆಲ್. ಮನೆಯಿಂದ ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ತುಂಬ ಕಷ್ಟ ಬಸ್ಗಳೆಲ್ಲ. ಹೇಗೆ ನಿಮ್ಮ ಪೇರೆಂಟ್ಸ್ ಹೇಗೆ ಸಪೋರ್ಟ್ ಮಾಡಿದ್ರು ನಿಮ್ಮ? ಪೇರೆಂಟ್ಸು ಸಪೋರ್ಟ್ ತುಂಬ ಖುಷಿಯಾಗುತ್ತೆ. ನಮ್ಮಂಥವ್ರೆ ಇದು ಬಂದಿರೋ ಪುಣ್ಯ ಅನ್ಬೇಕು. ಇನ್ನೂ ನಮ್ಮ ಸಮುದಾಯದಲ್ಲಿ ಚೆನ್ನಾಗಿ ಓದಿ ಮತ್ತು ದೊಡ್ಡ ದೊಡ್ಡ ಹುದ್ದೆ ತಗೊಂಡು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಮತ್ತು ಸಮಾಜದಲ್ಲಿ ಮುಂದೆ ಬರಬೇಕು, ಅವ್ರ ಬದುಕು ಕಟ್ಕೋಬೇಕು ಅಂತ. ಈ ಮಕ್ಕಳು ಇವತ್ತು ತಮ್ಮ ಸಾಧನೆಯ ಮೂಲಕ ಒಂದು ಸಂದೇಶ ನೀಡಿದ್ದಾರೆ. ನಮ್ಮ ಬಳಿ ಹಣ ಇಲ್ಲದಿರಬಹುದು, ದೊಡ್ಡ ಮನೆ ಇಲ್ಲದಿರಬಹುದು, ಅತ್ಯಾಧುನಿಕ ಸೌಲಭ್ಯಗಳೂ ಇಲ್ಲದಿರಬಹುದು, ಆದರೆ ಶಿಕ್ಷಣ ಪಡೆಯುವ ಛಲ ಮತ್ತು ಸಾಮರ್ಥ್ಯ ಮಾತ್ರ ಇದೆ ಎಂದು ತೋರಿಸಿಕೊಟ್ಟಿದ್ದಾರೆ. ಇಷ್ಟು ವರ್ಷಗಳ ಅವಮಾನಗಳಿಗೆ, ತಿರಸ್ಕಾರಗಳಿಗೆ ಶಿಕ್ಷಣದ ಮೂಲಕವೇ ಉತ್ತರ ನೀಡಿದ್ದಾರೆ. ಆದರೆ ಈ ಸಂಭ್ರಮದ ಮಧ್ಯೆಯೂ ಒಂದು ನೋವು ಕೇಳಿ ಬಂದಿತು. ಒಂದು ಪ್ರಶ್ನೆ ಉದ್ಭವವಾಯಿತು. ಸಂವಿಧಾನ ನಮಗೆ ನೀಡಿರುವ ಮೀಸಲಾತಿ ಹಕ್ಕುಗಳು ಇಂದಿಗೂ ನಮ್ಮ ಮಕ್ಕಳಿಗೆ ಏಕೆ ಸಿಗುತ್ತಿಲ್ಲ? ಸಮುದಾಯದ ಮುಖಂಡರ ಪ್ರಕಾರ ಅನೇಕ ಅಲೆಮಾರಿ ಜನಾಂಗಗಳಿಗೆ ಇಂದಿಗೂ ಜಾತಿ ಪ್ರಮಾಣ ಪತ್ರ ಪಡೆಯುವುದೇ ಒಂದು ದೊಡ್ಡ ಸವಾಲಾಗಿದೆ. ಪರಿಣಾಮ ಶಿಕ್ಷಣ ಮತ್ತು ಉದ್ಯೋಗ ಮೀಸಲಾತಿಯ ಪ್ರಯೋಜನಗಳು ಕೈ ತಪ್ಪುತ್ತಿವೆ. ಮಕ್ಕಳು ಕಷ್ಟಪಟ್ಟು ಓದಿದ್ರೂ ಮುಂದಿನ ಹಂತದಲ್ಲಿ ಅವಕಾಶ ವಂಚಿತರಾಗುತ್ತಾರೆ ಎಂಬ ಬೇಸರ ಅವರ ಮಾತುಗಳಲ್ಲಿ ವ್ಯಕ್ತವಾಗಿತ್ತು. ಅದೊಂದು ನಮ್ಮ ಕೋರಿಕೆ. ನಮ್ಮ ಒಳ ಮೀಸಲಾತಿ ಇನ್ನು ನಮಗೆ ವಂಚಿತಾಗಿ ಇಟ್ಟಿದ್ದಾರೆ. 13 ಕ್ಯಾಸ್ಟ್ ಅಂತ ತಗೊಂಡಿದ್ರೆ 23 ಕ್ಯಾಸ್ಟ್ ಅಂತ ತಗೊಂಡು ನಾವೇ ಆದಿವಾಸಿಗಳು ಬೇಟೆ ಆಡಿ ಅಡವಿಲಿ ಕಾಡಲ್ಲಿ ಇರುವಂಥ ಜನಗಳು ಅಂದರೆ ನಾವೇನೇ ಹಕ್ಕಿ ಪಿಕ್ಕಿ ಜನಾಂಗನೇ. ಅದು ನಮ್ಮ ಮಕ್ಕಳು ಈ ರೀತಿ ಸ್ಕೂಲಲ್ಲಿ ಓದಿ ಒಂದು ಮಾರ್ಕ್ ತೊಗೊಂಡು ಒಂದು ಈ ರೀತಿ ಸನ್ಮಾನಕ್ಕೆ ಅರ್ಹರು ಅಂದರೆ ನಮ್ಮಂಥ ಪುಣ್ಯವಂತರು ಯಾರೂ ಇಲ್ಲ. ನಮ್ಮ ಸರ್ಕಾರ ಮತ್ತು ನಮ್ಮ ಇಲಾಖೆ, ನಮ್ಮ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಈ ಸಲ ತುಂಬ ಮಕ್ಕಳು ಜೇನುಕುರುಬ ನಮ್ಮ 12 ಸಮುದಾಯಗಳು ತುಂಬ ಜನ ಮಕ್ಕಳು ಪಾಸಾಗಿದ್ದಾರೆ. ಇಂಥ ಸನ್ಮಾನವನ್ನು ಉಳಿದ ಮಕ್ಕಳಿಗೆ ಅದನ್ನೇ ಜಿಲ್ಲಾವಾರು ಅಥವಾ ತಾಲೂಕುವಾರು ಮಾಡಿದರೆ ಮಕ್ಕಳು ಅಲ್ಲೂ ಕೂಡ ಗುರುತಿಸ್ಕೊಂಡು ಇನ್ನೊಂದು ನಮ್ಮ ಮಕ್ಕಳಿಗೆ ಪ್ರೇರಣೆ ಆಗ್ತಿತ್ತೇನೋ. ಎಲ್ಲಿಯೂ ಕೂಡ ಇಲಾಖೆ ಅದು ನಮ್ಮ ಆದಿವಾಸಿ ಸಮುದಾಯಗಳಲ್ಲಿ ಪರ್ಸೆಂಟೇಜ್ ನೋಡಬಾರ್ದು. ಯಾಕಂದರೆ ಮಗು ಶಾಲೆಗೆ ಹೋಗಿ ಅದರ ಜ್ಞಾನವನ್ನು ಪಡ್ಕೊಳ್ಳೋದೇ ಹೆಚ್ಚಾಗಿ. ಯಾಕಂದರೆ ಅತಿ ಹೆಚ್ಚು ಡ್ರಾಪ್ ಔಟ್ ಆಗೋದು ನಮ್ಮ ಆದಿವಾಸಿಗಳಲ್ಲಿ, ಅತಿ ಹೆಚ್ಚು ಅದರಲ್ಲಿನೂ ಡ್ರಾಪ್ ಔಟ್ ಆಗೋದು JK-ಗಳಲ್ಲಿದೆ. ಸರಿಯಾದ ಒಂದು ಮಾರ್ಗದರ್ಶನ ಕೊಟ್ಟರೆ, ಸರಿಯಾದ ಒಂದು ಫೆಸಿಲಿಟಿ ಕೊಟ್ಟರೆ ಇಂಥ ಮಕ್ಕಳು ಒಂದು 100 ಮಕ್ಕಳು ಬರ್ಬೋದು. ಈ SNT ಮಾಡುವಂಥ ಸಂದರ್ಭದಲ್ಲಿ ನಮಗೆ ಬಹಳ ಪ್ರಮುಖವಾಗಬೇಕಾಗಿರೋದು ಡಾಕ್ಯುಮೆಂಟೇಶನ್. ಇದು SNT ಮಾಡುವಂಥ ಸಂದರ್ಭದಲ್ಲಿ ಈ ಡಾಕ್ಯುಮೆಂಟೇಶನ್ ಅನ್ನ ನಾವು ಕೊಡಬೇಕಾದ್ರೆ ಈಗ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರೋದ್ರೆ ನಾಳೆ ನಮ್ಗೆ ಓಟಿಲ್ಲ, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕೇ ಬೇಕು. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕು. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಲೆಮಾರಿಗೆ ಎಲ್ಲಿಂದ ಬರುತ್ತೆ? ಇವತ್ತು ಇವರು ನಾಳೆ ಇನ್ನೊಂದು ಯಾರಾದ್ರೂ ಸ್ಮಶಾನಕ್ಕೆ ಹೋಗ್ಬಿಟ್ಟಿದ್ದೆ ಅಲೆಮಾರಿಗಳಿದ್ದಾರಪ್ಪ ಇಲ್ಲಿ ಅಂತೇಳಿ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ಲಿಕ್ಕಾಗುತ್ತಾ? ಕೊಡೋಕೆ ಸಾಧ್ಯತೆ ಇಲ್ಲ. ಇಂಥ ಸ್ಥಿತಿಯಲ್ಲಿ ನಾವಿದ್ದೀವಿ. ಇದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕು. ಇಲ್ಲಿ ಅನೇಕ ಜನ ವಿದ್ಯಾರ್ಥಿಗಳು ಬಂದಿದ್ದೀರಿ, ನಿಮ್ಮ ಪೇರೆಂಟ್ಸು ಬಂದಿದ್ದೀರಾ. ಇದನ್ನ ಅರ್ಥ ಮಾಡಿ ನಮ್ಮ ಸಮಸ್ಯೆ ಏನು ಅನ್ನೋದು ಅರ್ಥ ಮಾಡ್ಕೊಬೇಕು. ಎಡಗೈ ಸಮುದಾಯ 35 ವರ್ಷದ ಹೋರಾಟ, ಸಂತೋಷದ ವಿಷಯ. ಈ ಸಿ ಗ್ರೂಪ್ನಲ್ಲಿ ಸೇರಿಸಿದ್ರಲ್ಲ, ಕೊರಮ, ಕುರಚ, ಬೋವಿ, ಲಮಾಣಿ, ಅಲೆಮಾರಿಗಳು 59 ಜಾತಿಗಳ ಧ್ವನಿ ಇಲ್ಲಾರ್ದಂಥ ಸಮುದಾಯ ಬಲಾಢ್ಯ ಸಮುದಾಯದಲ್ಲಿ ಸೇರಿಸಿ ಈಗ ಏನಾಗಿದೆ, ನಮ್ಮ ಸಿ ಗ್ರೂಪ್ನಲ್ಲಿ ಮುರಾರ್ಜಿ ಸ್ಕೂಲಲ್ಲಿ ಮಕ್ಕಳು ಅಡ್ಮಿಷನ್ ಆಗ್ತಾ ಇಲ್ಲ. ನಮ್ಮ ಧ್ವನಿ ಇಲ್ಲ, ಸಂವಿಧಾನದಲ್ಲಿ ಅಸೆಂಬ್ಲಿಯಲ್ಲಿ ಧ್ವನಿ ಇಲ್ಲ. ಅಂಥವರನ್ನು ಬಲಾಢ್ಯ ಧರ್ಮದಲ್ಲಿ ಸೇರಿಸಿ ನಮ್ಮನ್ನು ಅನ್ಯಾಯ ಮಾಡಿದಿರಿ. ನಮ್ಮ ಮುರಾರ್ಜಿ ಸ್ಕೂಲಲ್ಲಿ ಮಕ್ಕಳು ಓದಕ್ಕೆ ಬರ್ತಾ ಇಲ್ಲ. ಮುಂದೆ ಜಾಬ್ ಕರಿತಾ ಇದ್ರಿ, 59,000 ಮಕ್ಕಳು ಜಾಬ್ ಕರಿತಾ ಇದ್ರಿ. ಅದರಲ್ಲೂ ಕೂಡ ನಮ್ಮ ಆರ್ಥಿಕವಾಗಿ ಬಲಾಢ್ಯರಿಲ್ಲ. ದಯಮಾಡಿ ನಮಗೇನು ಒಂದು ಮೀಸಲಾತಿಯನ್ನು ನಮಗೆ ಗುರುತಿಸಿದ್ರಿ, ಅದನ್ನು ಒಂದು ಮೀಸಲಾತಿಯನ್ನು ನಮ್ಗೆ ಕೊಟ್ಟರೆ ಮಕ್ಕಳು ಬದುಕಲಿಕ್ಕೆ ಸಾಧ್ಯ ಅದ. ಶಿಕ್ಷಣ ಅನ್ನೋದು ಕೇವಲ ಅಕ್ಷರ ಜ್ಞಾನವಲ್ಲ, ಅದು ಕತ್ತಲಿನಿಂದ ಬೆಳಕಿನತ್ತ ನಡೆಸುವ ಮಹಾಶಕ್ತಿ. ಅದು ಬಡತನವನ್ನು ಸೋಲಿಸುವ ಶಕ್ತಿ, ಅದು ತಾರತಮ್ಯವನ್ನು ಮುರಿಯುವ ಶಕ್ತಿ, ಅದು ಬದುಕನ್ನೇ ಬದಲಾಯಿಸುವ ಶಕ್ತಿ. ಇಂದು ಕತ್ತಲ ಗುಡಿಸಲುಗಳಲ್ಲಿ ಕುಳಿತು 90% ಅಂಕ ಗಳಿಸಿರುವ ಈ ಮಕ್ಕಳು ನಾಳೆ ವೈದ್ಯರಾಗಬಹುದು, ಇಂಜಿನಿಯರ್ಗಳಾಗಬಹುದು, ಶಿಕ್ಷಕರಾಗಬಹುದು, ಅಥವಾ ದೇಶವನ್ನೇ ಮುನ್ನಡೆಸುವ IAS IPS ಅಧಿಕಾರಿಗಳಾಗಬಹುದು. ಅಲೆಮಾರಿಗಳ ಬದುಕಿಗೆ ಅಕ್ಷರ ಹೊಸ ದಾರಿಯಾಗಲಿ. ಈ ಮಕ್ಕಳ ಕನಸುಗಳಿಗೆ ಸಮಾಜ ಬೆಂಬಲ.
ವಿದ್ಯಾಭ್ಯಾಸದಲ್ಲಿ ತೋರಿದ ಒಂದು ಸಾಧನೆಗೆ ಇವತ್ತು ಈ ಕಾರ್ಯಕ್ರಮ ಸಾಕ್ಷಿಯಾಗಿತ್ತು. ಹಲವಾರು ವಿದ್ಯಾರ್ಥಿಗಳು ಮುಂದೆ ಇಂಜಿನಿಯರ್ಸ್ ಆಗಬೇಕು ಹಾಗೂ ಡಾಕ್ಟರ್ಸ್ ಆಗಬೇಕು ಅಂತ ಕನಸುಗಳನ್ನು ಹೊತ್ಕೊಂಡು ಬಂದಿದ್ದಾರೆ. ಇಲ್ಲಿ ಇದಕ್ಕೆ ಸರ್ಕಾರವು ಕೂಡ ಪ್ರೋತ್ಸಾಹ ಕೂಡ ಮಾಡಬೇಕು ಅನ್ನುವ ಮಾತು ಕೂಡ ಕೇಳಿ ಬಂದಿತ್ತು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದ ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿದ್ರು. ಕರ್ನಾಟಕ ಸರ್ಕಾರ ಅವರಿಗೆ ಮುಂದಿನ ಶಿಕ್ಷಣಕ್ಕೆ ಸಹಾಯ ಮಾಡಬೇಕು, ಪ್ರೋತ್ಸಾಹ ನೀಡಬೇಕು ಅನ್ನೋದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಪೂರ್ಣಿಮಾ ಪ್ರಣಂಕಿಲ, ದ ಫೆಡರಲ್ ಕರ್ನಾಟಕ, ಬ್ಯಾಂಗ್ಳೂರು.